ನಮಸ್ಕಾರ ಸ್ನೇಹಿತರೆ. ಪಂಚರಾಜ್ಯಗಳ ಚುನಾವಣೆ ಕಾವೇರ್ತಾ ಇದೆ. 3 ರಾಜ್ಯಗಳಿಗೆ ಈಗಾಗಲೇ ಮತದಾನ ನಡೆದಿದೆ. ಇನ್ನುಳಿದಿರುವಂಥದ್ದು ಹೈ ವೋಲ್ಟೇಜ್ ರಾಜ್ಯಗಳು ಪಶ್ಚಿಮ ಬಂಗಾಳ ಹಾಗೂ ತಮಿಳುನಾಡು. ತಮಿಳುನಾಡಿಗೆ ಸಂಬಂಧಪಟ್ಟಂತಹ ಒಂದು ಅಚ್ಚರಿ ಸಮೀಕ್ಷೆಯನ್ನು, ಅದು ಪ್ರತಿಷ್ಠಿತ ಸಂಸ್ಥೆಯ ಸಮೀಕ್ಷೆಯನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ. ಇದನ್ನು BJP ಸಂಘಟನಾ ಕಾರ್ಯದರ್ಶಿಗಳಾದ BL ಸಂತೋಷ್ ಅವರು ಶೇರ್ ಮಾಡಿಕೊಂಡಿದ್ರು. ಅಲ್ಲಿ ಯಾವ ಸಂಸ್ಥೆ ಅಂತ ನೋಡಿದಾಗ JVC ಮಾಡಿರುವಂತಹ ಸರ್ವೆ ಇದು. JVC ಟೈಮ್ಸ್ ನೋ ಸಂಸ್ಥೆಗೆ ಮಾಡಿಕೊಡುತ್ತೆ ಸರ್ವೆ 24ರ ಚುನಾವಣೆಯಲ್ಲಿ ಹಾಗೂ ಬಿಹಾರ ಚುನಾವಣೆಗಳಲ್ಲೂ. ಒಂದು ಪ್ರತಿಷ್ಠಿತ ವಿಶ್ವಾಸಾರ್ಹವನ್ನು ಉಳ್ಳಂತಹ ಒಂದು ಸಂಸ್ಥೆ. ಅವರು ಕೊಟ್ಟಿರುವ ಸಂಖ್ಯೆಗಳು ನಿಜಕ್ಕೂ ಕೂಡ ಈ ರೀತಿಯಾದಂತಹ ಗ್ರೌಂಡ್ ರಿಪೋರ್ಟ್ ಇದೆಯಾ ತಮಿಳುನಾಡಿನಲ್ಲಿ ಅಂತ ಹೇಳಿ ಆಶ್ಚರ್ಯವಾಗುತ್ತೆ. ನೇರವಾಗಿ ಅವರ ಸಂಖ್ಯೆಗಳನ್ನು ಹೇಳೋದೇ ಆದರೆ, ಅವರ ಪ್ರಕಾರ ತಮಿಳುನಾಡಿನಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥ ರೇಸ್ನಲ್ಲಿ ಇರುವಂಥದ್ದು ಒಬ್ಬರೇ, AIADMK ಅರ್ಥಾತ್ BJP ನೇತೃತ್ವದ ಮೈತ್ರಿಕೂಟ. ಸರಳ ಬಹುಮತ ಮಾತ್ರ ಅಲ್ಲ, ಒಂದು ರೀತಿಯಾಗಿ ಹತ್ತತ್ರ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಕೂಡ ಪಡೆದುಕೊಳ್ಳಬಹುದು. ಅಂದರೆ 151ರ ಸಂಖ್ಯೆಗಳನ್ನು ಸಹ ಇವರು ಕೊಡ್ತಾ ಇದ್ದಾರೆ. NDA ಅರ್ಥಾತ್ AIADMK 131ರಿಂದ 151, ಒಟ್ಟಾರೆ 234 ಕ್ಷೇತ್ರ, 118 ಮ್ಯಾಜಿಕ್ ನಂಬರ್. ಆದರೆ ಇವರು ಕೊಟ್ಟಿರುವ ಸಂಖ್ಯೆ 131 ಮಿನಿಮಮ್ ನಂಬರ್, ಮ್ಯಾಕ್ಸಿಮಮ್ 151. ಬಹುಮತಕ್ಕೆ ಬೇಕಾಗಿರುವಂತಹ ಮತಗಳನ್ನು ಸರಳವಾಗಿ ಪಾರ್ ಮಾಡುತ್ತೆ NDA ಮೈತ್ರಿಕೂಟ. ಈ ರೀತಿಯಾದಂತಹ ಸರ್ವೆಯನ್ನು ಅವ್ರು ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ವೋಟ್ ಶೇರ್ 40% ಕ್ರಾಸ್ ಆಗ್ತಾ ಇದೆ NDA ಮೈತ್ರಿಕೂಟದ್ದು. ಗ್ರೌಂಡ್ ರಿಪೋರ್ಟ್ ಈ ರೀತಿ ಇದೆಯಾ? ಮೇಲ್ನೋಟಕ್ಕೆ ಇಲ್ಲಿಂದ ಕುಳಿತುಕೊಂಡು ನೋಡೋದೇ ಆದರೆ ತಮಿಳುನಾಡಿನಲ್ಲಿ ನೆಕ್ ಟು ನೆಕ್ ಇದೆ. ಹಿಂದೆ ಬಂದಂತಹ ಸಮೀಕ್ಷೆಗಳು ಸಹ ಅದೇ ರೀತಿ ವರದಿಯನ್ನು ಕೊಟ್ಟಿದ್ದರು. ಆದರೆ ಒಂದು JVC ಸಮೀಕ್ಷೆ ಆಗಿರೋದ್ರಿಂದ ಇದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರುವಂಥದ್ದು. DMK ಮೈತ್ರಿಕೂಟ 80ರಿಂದ 101ರ ಸಂಖ್ಯೆ. ಅಂದರೆ ಕಟ್ಟೆಡ್ ಫೇಲ್ ಆಗುತ್ತೆ. ಇದು ಅಧಿಕಾರದ ಹತ್ತಿರಕ್ಕೂ ಬರೋದಿಲ್ಲ. 118ರ ಹತ್ತಿರವೂ ಕೂಡ ಸುಳಿಯಲ್ಲ DMK ಮೈತ್ರಿಕೂಟ ಅಂಥೇಳಿ ಈ ಸಮೀಕ್ಷೆ, ಈ ಸರ್ವೆ ಹೇಳ್ತಾ ಇದೆ. ನಿಜಕ್ಕೂ ಕೂಡ ಇದನ್ನು ಎಷ್ಟರ ಮಟ್ಟಿಗೆ, ಯಾವ ಮಟ್ಟಿಗೆ ಇದನ್ನು ನಂಬಬೇಕು ಬಿಡಬೇಕು ಗೊತ್ತಾಗ್ತಾ ಇಲ್ಲ. ಇನ್ನುಳಿದಂತೆ TVK 2ರಿಂದ 4 ಸ್ಥಾನಗಳನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ನೋಡಿ, TVKಯ ಪತನದ ಸಂಖ್ಯೆಗಳು ಈ ಸಮೀಕ್ಷೆಯಿಂದ ಕಾಣಿಸ್ತಾ ಇದೆ. 2ರಿಂದ 4 ಅಂದರೆ ಆರಂಭಿಕವಾಗಿ ಬಂದಂಥ ಸಮೀಕ್ಷೆಗಳಲ್ಲಿ, ಸರ್ವೆಗಳಲ್ಲಿ 12ರ ಸ್ಥಾನಗಳು ಸಹ ಸಿಗ್ತಾ ಇದ್ದು TVK. ಅವರು ಗೆದ್ದರೆ ಚೆನ್ನೈ ಭಾಗದಲ್ಲಿ ಅಥವಾ ದಕ್ಷಿಣ ತಮಿಳುನಾಡು ಭಾಗದಲ್ಲಿ ಗೆಲ್ತಾರೆ ಅಂತೇಳಿ ಎಲ್ಲ ಹೇಳ್ತಾ ಇದ್ರು. ಆದರೆ ಈ ಸಮೀಕ್ಷೆ ಪ್ರಕಾರ ಅವರ ಮ್ಯಾಕ್ಸಿಮಮ್ ನಂಬರೇ 4. ಒಟ್ಟಾರೆಯಾಗಿ ಸಮೀಕ್ಷೆ ಕಡೆ ಒಟ್ಟಾರೆ ತಮಿಳುನಾಡು ಒಂದು ಸೈಡೆಡ್ ಆಗಿ ಹೋಗ್ತಾ ಇದೆ ಅಂಥೇಳಿ ಈ ಸಮೀಕ್ಷೆಯ ಪ್ರಕಾರ, ಈ ಸಮೀಕ್ಷೆಯನ್ನು ನೋಡಿದ್ರೆ ಅನಿಸುತ್ತೆ. ಇನ್ನೂ ಚುನಾವಣೆಗೆ ಹತ್ತಿರ 15 ದಿನಗಳಷ್ಟೇ ಬಾಕಿ ಇರುವಂಥದ್ದು. BJP 27 ಕ್ಷೇತ್ರಗಳೆಲ್ಲ ಸ್ಪರ್ಧೆ ಮಾಡ್ತಾ ಇದೆ. ಅದರಲ್ಲಿ BJPಗೆ ಎಷ್ಟು ಸಂಖ್ಯೆ ಬರುತ್ತೆ ಪರ್ಟಿಕ್ಯುಲರ್ ಆಗಿ 3ರಿಂದ 4 ಸ್ಥಾನಗಳು BJP ಗೆಲ್ಲುವಂತಹ ನಿರೀಕ್ಷೆಯನ್ನು ಹೊಂದಿದೆ. ಅಂದರೆ ಅವ್ರು ಹೇಳ್ಕೊಳ್ಳಲ್ಲ 3ರಿಂದ 4 ಗೆಲ್ತೀವಿ ಅಂತ, ನಾವು 27 ಗೆಲ್ತೀವಿ ಅಂತಾರೆ. ತಮಿಳುನಾಡು BJPಗೆ ಅಷ್ಟು ಸುಲಭ ಅಲ್ಲ. ಸಿಟ್ಟಿಂಗ್ MLAಗಳ ಸೀಟ್ಗಳನ್ನೇ ಚೇಂಜ್ ಮಾಡ್ತಾ ಇದೆ ಚೇಂಜ್ ಮಾಡಿದೆ BJP. ನಯನ ನಾಗೇಂದ್ರ ಅವರ ಕ್ಷೇತ್ರ ಬದಲಾಗಿದೆ. ಮತ್ತು ಅಲ್ಲಿದೆ ಮಹಿಳಾ ಅಭ್ಯರ್ಥಿಯೊಬ್ಬರು ಗೆದ್ದು ಬಂದಿದ್ದರು BJP ಕಡೆ ಅಂತ, ಅವರ ಕ್ಷೇತ್ರ ಕೂಡ ಬದಲು ಮಾಡಿದ್ದಾರೆ. ಅಣ್ಣಮ್ಮಲ್ ಅವರಿಗೆ ಟಿಕೆಟ್ ಇಲ್ಲ. ಈ ಸಮೀಕ್ಷೆ ಏನಾದರೂ ಕೂಡ ಎಕ್ಸಿಟ್ ಪೋಲ್ಗಳೇನಾದರೂ ನಂಬರ್ಸ್ ಬಂದಿದ್ದರೆ ಆಗ ಒಂದು ನಂಬಿಕೆ ಬರ್ತಾ ಇತ್ತು. ಆದರೆ 131 150 AIADMK ಸಿಂಗಲ್ ಹ್ಯಾಂಡೆಡಾಗಿ ಗೆದ್ದು ಬಿಡಂದರೆ ಆ ಮೈತ್ರಿಕೂಟ ಅಷ್ಟರ ಸಂಖ್ಯೆಯನ್ನು ಪಾರು ಮಾಡುತ್ತೆ ಅಂತ ಹೇಳಿದ್ರೆ ಇದನ್ನು ಸುಲಭವಾಗಿ ನಂಬಕ್ಕೆ ಸಾಧ್ಯ ಇಲ್ಲ. ಅದು ಎಂಥದೇ ಪ್ರತಿಷ್ಠಿತ ಸಂಸ್ಥೆ ಮಾಡಿರಲಿ. ಇಫ್ ಇನ್ ಕೇಸ್ ಇಂಡಿಯಾ ಟುಡೆಯ ಆಕ್ಸಿಸ್ ಮೈ ಇಂಡಿಯಾದ ಪ್ರದೀಪ್ ಗುಪ್ತಾ ಹೇಳಿದ್ರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದೆ. ಆ ರೀತಿ ಇದೆಯಾ ಗ್ರೌಂಡ್ ರಿಪೋರ್ಟ್ಸು? ಹೌದು, DMKಯ ಮೇಲೆ ಆಡಳಿತ ವಿರೋಧಿ ಅಲೆ ಇದೆ, DMKಯ ಶಾಸಕರ ಮೇಲೆ ಆಡಳಿತ ವಿರೋಧಿ ಅಲೆ ಇದೆ. ಸ್ಟಾಲಿನ್ ಅವರು ಒಂದು ರೀತಿಯಾಗಿ ಕ್ಲೀನ್ ಫೇಸ್ ರೀತಿಯಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಅವ್ರಿಗೆ ಎಲ್ಲಿ ಹೊಡೆತ ಕೊಡ್ತಾ ಇದೆ ಚುನಾವಣೆ? AIADMK ಇಷ್ಟರ ಸಂಖ್ಯೆ ಅಲ್ಲ, ಅವ್ರ ಮಿನಿಮಮ್ ನಂಬರನ್ನು ತೆಗೆದುಕೊಳ್ಳೋಣ ನಾವು. 131 ಮಿನಿಮಮ್ ಸಂಖ್ಯೆ. ಅದನ್ನು ತೆಗೆದುಕೊಂಡರೂ ಸಹ ಅಷ್ಟು ಸಂಖ್ಯೆಗಳು ಬರಲಿಕ್ಕೆ ಹೇಗೆ ಸಾಧ್ಯ? ನೋಡೋಣ ಮುಂದೆ ಇದೇ ರೀತಿ. ಈಗ ಇನ್ನು ಮುಂದೆ ಬರುವಂತಹ ಸಮೀಕ್ಷೆಗಳೇನಾದರೂ ಕೂಡ ಈ ಸಮೀಕ್ಷೆಗೆ ಹತ್ತಿರ ಅಥವಾ ಇದಕ್ಕೆ ಮ್ಯಾಚ್ ಆದರೆ
JVC ಸಮೀಕ್ಷೆ ಮೇಲೆ ಒಂದು ರೀತಿ ನಂಬಿಕೆ ಬರಬಹುದು. ಒಟ್ಟಾರೆಯಾಗಿ ಹೇಳೋದೇ ಆದರೆ JVC ನಡೆಸಿರುವಂತಹ ಈ ಸಮೀಕ್ಷೆಯಲ್ಲಿ ನಿಜಕ್ಕೂ ಕೂಡ ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಇಟ್ಟೇ ನೋಡಬೇಕು. 131ರಿಂದ 151 ಈ ಸ್ಥಾನವನ್ನು. ಇದೇನು JVC ಅಂದ ಕೂಡಲೇ ಯಾರದೋ ಒತ್ತಡಕ್ಕೆ ಬಿದ್ದು ಕೊಡುವಂತಹ ಸಂಸ್ಥೆ JVC ಅಲ್ಲ, ಯಾರದೋ ಒತ್ತಡಕ್ಕೆ ಬಿದ್ದು ಕೊಡುವಂಥ ಸಂಖ್ಯೆಗಳಲ್ಲ ಇದು. ನೋಡೋಣ, ಒಂದು ರೀತಿ ತಮಿಳುನಾಡು ಇನಿಷಿಯಲ್ ಸ್ಟೇಜಲ್ಲಿ ಬಂದಂತಹ ಸರ್ವೆಗಳೇ ಒಂದು ಕಥೆಗಳನ್ನು ಹೇಳ್ತಾ ಇದ್ವು. ಅದರಲ್ಲಿ ಒಂದು ಸರ್ವೆ DMKಗೆ 124 ಸ್ಥಾನಗಳನ್ನು ಕೊಡುವುದರ ಮೂಲಕ ಅವರು ಗೆಲುವನ್ನು ಸಾಧಿಸುವ ಹತ್ತಲ್ಲಿದ್ದಾರೆ ಅಂತಿತ್ತು. AIADMK ಎಲ್ಲೂ ಕೂಡ 100ರ ಒಳಗಿನ ಸಂಖ್ಯೆಗಳು ಯಾವ ಸರ್ವೆ ಕೂಡ ಕೊಟ್ಟಿಲ್ಲ. ಒಪಿನಿಯನ್ ಪೋಲ್ಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇರುವಂಥದ್ದು. ಇನ್ನೂ ಆರಂಭಿಕ, ಕೊನೆ ಕ್ಷಣದಲ್ಲಿ ಚುನಾವಣೆಗಳು ಯಾವ ರೀತಿ ಬದಲಾಗ್ತವೆ ಅಂತೇಳಿ ಹೇಳಲಿಕ್ಕೆ ಅಸಾಧ್ಯ ಆಗುತ್ತೆ. ಏಪ್ರಿಲ್ 20, 21 ಹತ್ತತ್ರ, ಅಂದರೆ ಚುನಾವಣೆ ಹತ್ತಿರ ಇರಬೇಕಾದ್ರೆ 23ರಲ್ಲಿ ತಮಿಳುನಾಡಲ್ಲಿ ವೋಟಿಂಗ್ ನಡೆಯುವಂಥದ್ದು. ಆಗಲೂ ಕೂಡ ನಮಗೆ ತಮಿಳುನಾಡನ್ನು ಪ್ರೆಡಿಕ್ಟ್ ಮಾಡೋದು ಅಸಾಧ್ಯ. ಎಕ್ಸಿಟ್ ಪೋಲ್ ಇದೆ ನೋಡಿ, ಎಕ್ಸಿಟ್ ಪೋಲ್ ಕರೆಕ್ಟಾಗಿ ಒಂದು ನಾಡಿ ಮಿಡಿತವನ್ನು ಹಿಡಿಯುತ್ತೆ. ತಮಿಳುನಾಡಲ್ಲಿ ಏನಾಗಿದೆ ಮೇ 4ನೇ ತಾರೀಕು ತನಕ ಕಾಯುವಂಥದ್ದಿಲ್ಲ. ಎಕ್ಸಿಟ್ ಪೋಲ್ ಯಾವಾಗ ಬಹಿರಂಗಗೊಳ್ಳುತ್ತಲ್ಲ ಆಗ ಚರ್ಚೆ ಮಾಡೋಣ. ಒಟ್ಟಾರೆಯಾಗಿ ಈ ಸಮೀಕ್ಷೆ ಒಂದು ರೀತಿ ಕುತೂಹಲವನ್ನು ಹೆಚ್ಚಿಸಿದೆ. ಅಂದರೆ NDA ಮೈತ್ರಿಕೂಟಕ್ಕೆ ಈ ಸಮೀಕ್ಷೆ ಖುಷಿಯನ್ನು ತಂದಿದೆ, ಬಟ್ DMKಗೆ ನಿರಾಸೆ ಆಗ್ತಾ ಇದೆ ಸಮೀಕ್ಷೆ ನೋಡಿ. TVKಗೂ ಕೂಡ ನಿರಾಸೆಯೇ. ಪಶ್ಚಿಮ ಬಂಗಾಳ ಸೇರಿದಂತೆ ಇನ್ನುಳಿದ 4 ರಾಜ್ಯಗಳ ಕ್ಷಣದ ಅಪ್ಡೇಟ್ಸ್ಗಾಗಿ ನಮ್ಮನ್ನು ಅನುಸರಿಸಿ. ಸುವತ್ತು ವಾಣಿ, ಸ್ವಂತಿಕೆಯ ದುವರಿ. ನಮಸ್ಕಾರ.